ಸಿದ್ದರಾಮಯ್ಯ ಅವರು ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದ್ರಿ ಮೇಡಮ್, ನೀವು ಸಪೋರ್ಟ್ ಸಿಗ್ತಾ ಮೇಡಮ್ ನಿಮಗೆ? ಸಿದ್ದರಾಮಯ್ಯನವ್ರನ್ನ ನಾನು ಭೇಟಿ ಮಾಡಿದಾಗ ಅವರು ಈ ಒಂದು ಮೈತ್ರಿ ಧರ್ಮ ಅದಕ್ಕೆ ನಾವು ನಮ್ಮ ಕೈಯೆಲ್ಲ ಕಟ್ಟಾಗಿದೆ, ನಾವೇನೋ ಮಾಡೋಕ್ಕಾಗ್ತಾ ಇಲ್ಲ, ಖಂಡಿತ ಅದಿಲ್ಲ ಅಂದರೆ ನಿಮಗೆ ಫಸ್ಟ್ ಚಾಯ್ಸ್ ನಾವು ಮಾಡ್ತಿರೋದು, ಬಟ್ ಆಗ್ತಾ ಇಲ್ಲ, ನೀನೇನು ಒಂದು ಹೆಲ್ಪ್ಲೆಸ್ನೆಸ್ನ ಎಕ್ಸ್ಪ್ರೆಸ್ ಮಾಡಿದರು. ಎಸ್ ಎಂ ಕೃಷ್ಣ ಅವ್ರನ್ನ ಭೇಟಿ ಮಾಡಿದಾಗ ನಾನು ಐ ಜಸ್ಟ್ ಟುಕ್ ಹಿಸ್ ಬ್ಲೆಸ್ಸಿಂಗ್ಸ್, ಬಿಕಾಸ್ ಮಂಡ್ಯದಿಂದ ಅವ್ರು ನಮಗೆ ಸೀನಿಯರ್ ಮೋಸ್ಟ್ ಲೀಡರ್ ವಿತ್ ಸೋ ಮಚ್ ಆಫ್ ಫಾಲೋಯಿಂಗ್ ಆ್ಯಂಡ್ ತುಂಬಾ ರೆಸ್ಪೆಕ್ಟೆಡ್ ಲೀಡರ್ ಅವರು. ಹಾಗಾಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೋಬೇಕು ಅಂತ ಹೋಗಿದ್ದೆ. ಅವರು ನಿಮ್ಮ ನಿರ್ಧಾರ ತುಂಬ ಒಳ್ಳೆಯದೇ ಆಗುತ್ತೆ ಅಂತ ಬ್ಲೆಸ್ಸಿಂಗ್ ಮಾಡಿ ಕಳಿಸಿದ್ರು. BJPಯಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಮೇಡಮ್? ನಾನು ಏನೂ ನಿರೀಕ್ಷೆ ಮಾಡ್ತಿರ್ಲಿಲ್ಲ, ಏನೂ ಮಾಡ್ತಿಲ್ಲ. ಈಗ ಅವರವರು ನಾನು TV ಚಾನಲ್ಸ್ ಮೂಲಕ ನೋಡಿದ್ದೀನಿ, ಒಂದಷ್ಟು ಲೀಡರ್ಸ್ ಸಪೋರ್ಟಿವ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಫಾರ್ ವಿಚ್ ಐ ಆಮ್ ಗ್ರೇಟ್ಫುಲ್. ಕಾಂಗ್ರೆಸ್ ಅಲ್ಲದೆ ಇದ್ದರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಇದ್ದಿದ್ದು BJP. ಸುಮಲತಾ ಅವ್ರು BJPಗೆ ಟ್ರೈ ಮಾಡಿದ್ರೆ ಮಾಡಲಿಲ್ವ ಅಂತ? ಮಂಡ್ಯದ ಎಲ್ಲ ಕಡೆಗೂ ನಾನು ಹೋಗಿ ಜನರನ್ನು ನಾನು ವಿಚಾರಿಸಿದೆ. ಕಾಂಗ್ರೆಸ್ ಪಕ್ಷ ಈಗ ಒಂದು ನಿಸ್ಸಹಾಯವಾದ ಪೊಸಿಷನಲ್ಲಿದೆ, ಟಿಕೆಟ್ ಕೊಡೋಕ್ಕಾಗಲ್ಲ ಅಂತಿದ್ದಾರೆ, ನಾನೇ ನಿಲ್ಲಬೇಕು ಅಂತಿದ್ದಾರೆ, ಆ ಕಾಂಗ್ರೆಸ್ ಪಕ್ಷದಿಂದಾನೇ ಟಿಕೆಟ್ ತಗೊಂಬನ್ನಿ ಅಂತಿದ್ದಾರೆ, ನಾನೇನು ಮಾಡೋಕ್ಕಾಗತ್ತೆ, ಅವ್ರು JDSಗೆ ಬಿಟ್ಟು ಕೊಡ್ತಾರಂತೆ, ಏನು ಹೇಳ್ತೀರಾ, ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀನಿ ಅಂತ ಕೇಳಿದೆ. ನೀವು ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದರೆ ನೀವು ಇಂಡಿಪೆಂಡೆಂಟ್ ಆಗಿ ಬನ್ನಿ, ನಾವೆಲ್ಲ ಪಕ್ಷದವರು ನಿಮ್ಗೆ ಸೇರಿ ನಿಮ್ಮನ್ನು ಸಪೋರ್ಟ್ ಮಾಡ್ತೀವಿ ಅನ್ನೋವಂಥ ಮಾತುಗಳು ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕಾಗತ್ತೆ. ಇಲ್ಲಾಂದರೆ ಪಾರ್ಟಿ ಸೇರೋದು ನನಗೆ ದ ಮೋಸ್ಟ್ ಈಸಿಯೆಸ್ಟ್ ಆಪ್ಷನ್ ಆಗಿರೋದು. ನನಗೆ ಬರ್ಡನೇ ಇರ್ತಾ ಇರಲಿಲ್ಲ. ಎವ್ರಿ ವೇ ದೇ ವುಡ್ ಹ್ಯಾವ್ ಟೇಕನ್ ಕೇರ್ ಆಫ್. ನ್ಯಾಷನಲ್ ಪಾರ್ಟಿ, ಪ್ರೆಸ್ಟೀಜಿಯಸ್ ಪಾರ್ಟಿ, ಸೆಂಟ್ರಲ್ಲಿ ರೂಲಿಂಗ್ ಇರೋ ಪಾರ್ಟಿ, ಅದಕ್ಕಿಂತ ಆಫರ್ ಯಾರಿಗೂ ನಿಜವಾಗ್ಲೂ ಈ ಎನಿಬಡಿ ಒಂದು ನಿಮಿಷನೂ ಯೋಚನೆ ಮಾಡ್ತಿರ್ಲಿಲ್ವೇನೋ, ಬಟ್ ನನಗದು ಸರಿ ಅನಿಸ್ಲಿಲ್ಲ ಈ ಟೈಮಲ್ಲಿ. ಓಕೆ, ಅಂದರೆ ಈಗ ಏನು ಮಾಡಬೇಕು ಅಂತ ಸುಮಲತಾ ಅವರು ಮಂಡ್ಯದಿಂದ ಗೆದ್ದರೆ ಮಂಡ್ಯಗೆ ಏನು ಸಿಗುತ್ತೆ ಮಂಡ್ಯಗೆ ಅಂತ? ಮಂಡ್ಯದ ಬಗ್ಗೆ ಒಂದಷ್ಟು ಕನಸುಗಳು ಅಂಬರೀಷ್ ಅವ್ರದ್ದಿತ್ತು. ಮಂಡ್ಯನ ನಂಬರ್ 1 ಇನ್ ಇಂಡಿಯಾ ಮಾಡಬೇಕು ಅಂತ ಇದ್ದರು ಯಾವತ್ತು, ಅಂದರೆ ಪರ್ಸ್ನಲಿ ಕೂತ್ಕೊಂಡು ಮಾತಾಡುವಾಗ. ಅವ್ರು ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ನಾವು ಮಂಡ್ಯದವ್ರಿ ಅಂತ ವಿತ್ ಪ್ರೈಡ್ ಹೇಳ್ಕೊಳ್ಳೋರು. ಎಲ್ಲಿ ನೋಡಿದ್ರು, ಎಲ್ಲಿ ಹೋದ್ರು, ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಸಾಫ್ಟ್ವೇರ್ ಕಂಪ್ನಿ ಯಾರೇ ಇದ್ರು, ಎಲ್ಲೇ ಹೋದ್ರು ಒಂದು ಅಷ್ಟು ಕೆಲಸ ಮಂಡ್ಯದವ್ರಿಗೆ ಕೊಡ್ರಿ ಅಂತ ಕೇಳೋರು. ಅವ್ರು ಯಾರಿಗೇ ಏನಾದರೂ ಸಹಾಯ ಮಾಡಿದ್ರೆ ಇನ್ ರಿಟರ್ನ್ ಅವ್ರು ಬರೀ ಇದನ್ನು ಎಕ್ಸ್ಪೆಕ್ಟ್ ಮಾಡೋರು. ಪರ್ಸ್ನಲಿ ಅವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ನಮ್ಮ ಮಂಡ್ಯ ಹುಡುಗರಿದ್ದಾರೆ, ಅವ್ರಿಗೇನಾದರೂ ಮಾಡಿ, ನಮ್ಮ ಮಂಡ್ಯದಲ್ಲಿ ಇದೊಂದು ಹಾಸ್ಪಿಟಲ್ ಇದೆ, ಅದಕ್ಕೊಂದಷ್ಟು ಡೊನೇಷನ್ ಕೊಡಿ, ಈ ಥರ ಒಂದಷ್ಟು ಆಸೆ, ಒಂದಷ್ಟು ಕನಸಿದೆ. ಇಫ್ ಐ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್, ನನಗೆ ಭಗವಂತ ಆ ಶಕ್ತಿ ಸಾಮರ್ಥ್ಯತೆ ಕೊಟ್ಟರೆ ಖಂಡಿತ ಅದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ ನನಗೆ. ಇನ್ನಷ್ಟು ಮಿಕ್ಕಿದ್ದು ನಾನು ಎಲ್ಲ ಒಂದೇ ದಿನದಲ್ಲಿ ಮಾಡಿಬಿಡ್ತೀನಿ, ನಾನೇನೋ MP ಆದ ತಕ್ಷಣ ನಾನು MP ಎಲ್ಲ PM ಆಗಿಬಿಡ್ತೀನಿ ಅನ್ನೋ ಒಂದು ಹೇಳಿಕೆ, ನಾನು ಆ ಥರದ್ದೊಂದು ಸುಳ್ಳು ಹೇಳಿಕೆಗಳು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಇದು ನನ್ನ ರಾಜಕೀಯ ರಂಗದಲ್ಲಿ ನನ್ನ ABCD ಕಲಿಯೋಂಥ ಒಂದು ಪರಿಸ್ಥಿತಿ ಈಗ ಸದ್ಯಕ್ಕೆ. ನಿಮ್ಮ ವಿರುದ್ಧ ಡಾಕ್ಟ್ರೇಟ್ ಮಾಡೋರು ಇದ್ದಾರೆ, ನೀವಿನ್ನ ABCD ಕಲೀಲಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಇರಲಿ ಬನ್ನಿ, ಇನ್ ಪಾಲಿಟಿಕ್ಸಲ್ಲಿ ಎನಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ನಾನು ಪೊಲಿಟಿಕಲಿ ಇದನ್ನು ಯೋಚನೆ ಮಾಡ್ತಾ ಇಲ್ಲ. ಏನಾದರೂ ಇಫ್ ಐ ಕ್ಯಾನ್ ಸರ್ವ್ ದ ಪೀಪಲ್ ಆಫ್ ಮಂಡ್ಯ ಅನ್ನೋ ಲೆಕ್ಕದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೇನೋ ಗೊತ್ತಿಲ್ಲ ಅಂದರೆ ನಾನು ಓಪನ್ ಆಗಿ, ನನಗೇನು ಮುಜುಗರ ಇಲ್ಲ ಕೇಳೋಕ್ಕೆ, ಇದ್ರಿ ನನಗಿದು ಗೊತ್ತಿಲ್ಲ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ. ನಾನು ಸುಳ್ಳು ಹೇಳಿ ನನಗೆಲ್ಲ ಗೊತ್ತು, ಎಲ್ರಿಗಿಂತ ನಾನೇ ಎಕ್ಸ್ಪರ್ಟು, ನಾನೇ ಬೆಸ್ಟ್ ಅಂತ ನಾನು ಹೇಳಲ್ಲ. ಥ್ಯಾಂಕ್ ಯು ಮೇಡಮ್, ಒಳ್ಳೆಯದಾಗಲಿ ನಿಮಗೆ. ಇಷ್ಟೊತ್ತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಸುಮಲತಾ ಅವರ ಮಾತುಗಳಾಗಿತ್ತು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರೊಂದಿಗೆ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.